ಈಗ ನೆಕ್ಸ್ಟ್ ದಿನ ನಮ್ಮಲ್ಲಿ ಆ ಪೇಂಟರ್ನ ಭೇಟಿ ಆಗೋದಕ್ಕೆ ಬಂದಿರ್ತಾನೆ. ಈಗ ನಮ್ಮ ಪೇಂಟರ್ ಕೊಡೋ ಅಂತ ಆಫರ್ಗೆ ಅಲ್ಲಿ ಯಾವುದೇ ರೀತಿ ನಿರಾಕರಣೆ ಇರಲ್ಲ, ಒಪ್ಕೊಂತಾ ಇರ್ತಾನೆ. ಬಟ್ ನಮ್ಮ ಪೇಂಟರ್ ಏನ್ ಮಾಡ್ತಾನೆ, ಅವನ ಹತ್ರ ಇದ್ದಿದ್ದಂತ $1 ನೋಟನ್ನ ಕೊಟ್ಬಿಟ್ಟು ಈ $ನೋಟ್ನ ನೀನು ನಕಲಿ ಮಾಡಬೇಕು ಅಂತ ಹೇಳ್ತಾನೆ. ಆಗ ನಮ್ಮ ಅಲ್ಲಿಗೆ ಈ ಕೆಲಸ ಬೇಡ, ನೀನು ಸುಮ್ಮನೆ ಹೋಗ್ಬಿಡು, ನಾನು ಈ ಕೆಲಸ ಮಾಡಲ್ಲ ಅಂತ ಹೇಳ್ತಾನೆ. ಬಟ್ ನಮ್ಮ ಅಲ್ಲಿ ಹತ್ರ ದುಡ್ಡಿನ ವ್ಯವಸ್ಥೆ ಕಡಿಮೆ ಇರೋದ್ರಿಂದ ಆರ್ಥಿಕದಲ್ಲಿ ತುಂಬಾ ಕೆಳಗಿರ್ತಾನೆ. ಅದೇ ಕಾರಣದಿಂದ ಅವನ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ಆ ಪೇಂಟರ್ ಜೊತೆ ಕೆಲಸ ಮಾಡೋದಕ್ಕೆ ಒಪ್ಕೊಂತಾನೆ. ಈಗ ನಮ್ಮ ಪೇಂಟರ್ ನಮ್ಮ ಲೀನಾ, ನೀನು ನನ್ನ ತಂಡಕ್ಕೆ ಸೇರ್ಕೊಂಡಿದ್ಯಾ, ಧನ್ಯವಾದಗಳು ಅಂತ ಹೇಳ್ಬಿಟ್ಟು ಕೆನಡಾಗೆ ಕರ್ಕೊಂಡು ಹೋಗ್ತಾನೆ. ಕೆನಡಾದಲ್ಲಿ ಇವರು ಟೀಮ್ ಇರುತ್ತೆ. ಆ ಟೀಮು 20 ವರ್ಷಗಳಿಂದ ನಕಲಿ ನೋಟ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಗಳಾಗಿರ್ತಾರೆ. ಸೊ ಈ 20 ವರ್ಷಗಳ ಎಕ್ಸ್ಪರ್ಟ್ನಲ್ಲಿದ್ದಂಥ ಈ ಪೇಂಟರ್ ಹಾಗೂ ಆ ಪೇಂಟರ್ನ 3 ತಲೆಮಾರಿನಿಂದ ಕಡೆಯಿಂದನೂ ಅವರು ನಕಲಿ ನೋಟ್ನಲ್ಲಿ ವಹಿವಾಟು ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಸ್ಗಳಾಗಿರ್ತಾರೆ. ಸೊ ಈಗ ನಮ್ಮ ಅಲ್ಲಿಗೆ ಕೊಟ್ಟಿದ್ದಂಥ ಟಾಸ್ಕ್ $1 ನೋಟನ್ನು ನೀನು ನಕಲಿ ಮಾಡಬೇಕು ಅಂತ. ಆ ನಕಲಿ ಎಲ್ಲ ಮಾಡಾದ್ಮೇಲೆ ನಮ್ಮ ಅಲ್ಲಿನ ಕೆನಡಾ ಕರ್ಕೊಂಡು ಹೋಗ್ತಾನೆ. ಆಸ್ ಯೂಶುವಲ್ ನಾನು ಹೇಳ್ದಂಗೆ ಅಲ್ಲಿ ಇದ್ದಂಥ ಟೀಮ್ನ ಇವನಿಗೆ ಪರಿಚಯಿಸ್ತಾನೆ. ಒಬ್ಬೊಬ್ರು ಒಂದೊಬ್ಬ ಮೆಂಬರ್ ಒಂದೊಂದು ರೀತಿಯಲ್ಲಿ ಎಕ್ಸ್ಪರ್ಟ್ಸ್ ಆಗಿರ್ತಾರೆ ನಕಲಿ ಫೇಕ್ ನೋಟ್ಸ್ ಮಾಡೋದ್ರಲ್ಲಿ. ನಮ್ಮ ಅಲ್ಲಿಗೆ ಈಗ ಅವನಿಗೆ ಕೊಟ್ಟಂತ ಟಾಸ್ಕ್ನ ಈ ಮೆಂಬರ್ಸ್ ಅಲ್ಲಿ ತೋರಿಸ್ತಾರೆ. ಅವ್ರು ಹೇಳ್ತಾರೆ, ನೀನು ಸಖತ್ತಾಗಿ ಮಾಡಿದ್ಯಾ, ಈಗ ನಮ್ಮ ಜೊತೆಗೆ ಸೇರ್ಕೊಂಡು ಇಂಪ್ರೂವೈಸ್ ಮಾಡಬೇಕು ಅಂತ. ಬಟ್ ಈಗ ಇವ್ರ ತಲೆಯಲ್ಲಿ ಇದ್ದಿದ್ದೊಂದು ಪ್ಲಾನ್ ಏನಂದ್ರೆ $ನ ನಕಲಿ ಮಾಡಬೇಕು ಅಂತ. ಈ $, ಮೇಲೆ ಒಬ್ಬ ಬೆಂಜಮಿನ್ ಫ್ರಾಂಕ್ಲಿನ್ನ ಫೋಟೋ ಇರುತ್ತೆ. ಆ ಫೋಟೋ ತುಂಬಾ ಲೇಯರ್ಸ್ನಿಂದ ಬಿಲ್ಡ್ ಮಾಡಿರ್ತಾರೆ ಆ ಡಾಲರ್ಸ್ನಲ್ಲಿ ನೋಟ್ನಲ್ಲಿ ಪ್ರಿಂಟ್ ಮಾಡೋದಕ್ಕೆ. ಸೊ ಇದನ್ನ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ ಇವ್ರಿಗೆ. ಬಟ್ ನಮ್ಮ ಲೀ ಇರ್ತಾನಲ್ಲ, ಆ ಲೀ ಇದನ್ನ ಫಸ್ಟ್ ಕಾಪಿನ ರೆಡಿ ಮಾಡಿಬಿಟ್ಟು ಕೊಡ್ತಾನೆ. ಅಲ್ಲಿದ್ದಂಥ ಎಕ್ಸ್ಪರ್ಟ್ಸ್ ಅಂದ್ರೆ ಇವ್ರ ಟೀಮಲ್ಲಿ ಇರ್ತಾರಲ್ಲ, ಪೇಂಟರ್ ಟೀಮಲ್ಲಿರುವಂಥ ಎಕ್ಸ್ಪರ್ಟ್ ಇದನ್ನ ನೋಡ್ಬಿಟ್ಟು, ನೀವು ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ, ಇದರಿಂದ ತುಂಬಾ ಮುಂದಕ್ಕೆ ಹೋಗ್ಬೋದು ನಾವು ಅಂತ. ಬಟ್ ಇದರಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ. ಏನು ಅಂದ್ರೆ ಆ ನೋಟಲ್ಲಿ ಒಂದು ಇಂಕ್ ಯೂಸ್ ಮಾಡಿರ್ತಾರೆ. ಆ ಇಂಕು 2 ರೀತಿ ಶೇಡ್ ಕೊಡುತ್ತೆ, ಒಂದು ಗೋಲ್ಡನ್ ಕಲರ್ ಹಾಗೂ ಇನ್ನೊಂದು ಬ್ಲ್ಯಾಕ್ ಕಲರ್, ಸಾರಿ ಪರ್ಪಲ್ ಕಲರ್. ಇದು ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಮತ್ತೆ ಆ ಪೇಪರ್ ಕೂಡ ಹೈ ಕ್ವಾಲಿಟಿ ಪೇಪರ್ ಆಗಿರುತ್ತೆ, ಆ ಗೌರ್ಮೆಂಟ್ ಯೂಸ್ ಮಾಡ್ತಿರೋದು ಆ ಡಾಲರ್ನ ಪ್ರಿಂಟ್ ಮಾಡೋದಕ್ಕೆ. ಮತ್ತೆ ಇನ್ನೊಂದು ಸಮಸ್ಯೆ ಏನು ಅಂದ್ರೆ ವಾಟರ್ ಮಾರ್ಕ್, ದ ಮೇನ್ ಇಂಪಾರ್ಟೆಂಟ್ ಪರ್ಪಸ್. ವಾಟರ್ ಮಾರ್ಕ್ ಮಾಡೋದು ತುಂಬಾ ಕಷ್ಟ ಆಗಿರುತ್ತೆ. ಈ ವಾಟರ್ ಮಾರ್ಕ್ ಮಾಡೋದಕ್ಕೆ ನಮ್ಮ ಪೇಂಟರ್ ಒಬ್ಬ ಚೀನಾದ ಹುಡುಗನನ್ನ ಕರ್ಕೊಂಡ್ ಬರ್ತಾನೆ. ಆ ಚೀನಾದ ಹುಡುಗನಿಂದ ಆ ವಾಟರ್ ಮಾರ್ಕ್ ರೆಡಿ ಮಾಡಿಸ್ತಾನೆ. ಈಗ ನಮ್ಮ ಅಲ್ಲಿ ಏನ್ ಮಾಡ್ತಾ ಇರ್ತಾನೆ ಅಂದ್ರೆ ನಕಲಿ ನೋಟ್ ಮಾಡೋದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಅಂದ್ರೆ ಡೂಪ್ಲಿಕೇಟ್ ನೋಟ್ಸ್ ಮಾಡೋದಕ್ಕೆ, ಎಕ್ಸ್ಪರ್ಟ್ಸ್ ಆಗೋದಕ್ಕೆ, ಫೇಕ್ ನೋಟ್ಸ್ ಮಾಡೋದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಬಟ್ ಅವ್ನು ಮಾಡಿದ ನೋಟ್ಸು ಸಖತ್ತಾಗಿ ಬಂದಿರುತ್ತೆ, ಒರಿಜಿನಲ್ ಪೀಸ್ ಅನ್ನೋ ಥರನೇ ಇರುತ್ತೆ. ಬಟ್ ಈಗ ಇದನ್ನೆಲ್ಲ ರೆಡಿ ಮಾಡೋದಕ್ಕೆ ದೊಡ್ಡ ಗಾತ್ರದ ಪೇಪರ್ ಬೇಕಾಗುತ್ತೆ ಹಾಗೂ ಇಂಕು ಕೂಡ ಬೇಕಾಗುತ್ತೆ. ಸೊ ಈಗ ಪೇಪರ್ನ ಖರೀದಿಸೋಕೆ ಒಂದು ವ್ಯವಸ್ಥೆ ಮಾಡ್ತಾರೆ. ಆ ಸರ್ಕಾರ ತಗೊಳ್ಳೋಂಥ ಪೇಪರ್ನ ಇನ್ನೊಬ್ಬ ವ್ಯಕ್ತಿ, ಡೈರೆಕ್ಟರ್ ಆಫ್ ನ್ಯೂಸ್ ಪೇಪರ್ ಅವರು ಕೂಡ ತಗೊತಾ ಇರ್ತಾರೆ. ಈಗ ನಮ್ಮ ಪೇಂಟರ್ ಅವನ ಹತ್ರ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಆ ಹೈ ಕ್ವಾಲಿಟಿ ಪೇಪರ್ನ ತೆಗೆದುಕೊಂಡು ತುಂಬಾ ಲೋಡ್ ಮಾಡಿಕೊಂಡು ಅವನ ಇರುವಂತ ಜಾಗಕ್ಕೆ ತರಿಸ್ಕೊಂತಾನೆ. ಮತ್ತೆ ಈಗ ಮಿಷಿನ್ ಬೇಕಾಗಿರುತ್ತೆ. ಅಲ್ಲೇ ಅವನಿಗೆ ಒಂದು ಮಿಷಿನ್ ಕೂಡ ಸಿಗುತ್ತೆ. ಆ ಪ್ರಿಂಟರ್ನ ಇವನು ಸೆಕೆಂಡ್ ಹ್ಯಾಂಡ್ರಲ್ಲಿ ತಗೊಂಡ್ಬರ್ತಾನೆ. ಈಗ ಇನ್ನೊಂದು ಸಮಸ್ಯೆ ಆಗಿರುತ್ತೆ, ಏನು ಅಂದ್ರೆ ಇಂಕ್ ಬೇಕಿರುತ್ತೆ ಆ ಪೇಪರ್ ಅಲ್ಲಿರುವಂತ ಡಾಲರ್ನ ರೆಡಿ ಮಾಡೋದಕ್ಕೆ. ಈಗ ಇಂಕ್ ತಯಾರು ಮಾಡೋದಕ್ಕಾಗಲ್ಲ ಇವರು. ಸದ್ಯಕ್ಕೆ ಇಂಕ್ನ ಕದಿಬೇಕು ಅಂದ್ಬಿಟ್ಟು ಅಲ್ಲೇ ಹೋಗ್ತಿರುವಂತ ಒಂದು ಗೌರ್ಮೆಂಟ್ ವೆಹಿಕಲ್ನ ಇದ್ದಂಥ ಇಂಕ್ ಟ್ಯಾಂಕರ್ಗಳನ್ನ ಕದಿಯೋದಕ್ಕೆ ಪ್ಲಾನ್ ಮಾಡಿ ಅಲ್ಲೊಂದು ಯುದ್ಧನೇ ಮಾಡ್ತಾರೆ. ಕೊನೆಗೂ ಅಲ್ಲಿ ನಮ್ಮ ಪೊಲೀಸರು ನಮ್ಮ ಲೀನ ಹಿಡಿದೇ ಬಿಡ್ತಾರೆ ಅನ್ನೋ ಕ್ಷಣದಲ್ಲಿ ನಮ್ಮ ಪೇಂಟರ್ ಶೂಟ್ ಮಾಡಿ ಲೀನ ಬಚಾವ್ ಮಾಡ್ತಾನೆ. ಇದನ್ನ ನೋಡಿದ ನಮ್ಮ ಲೀಗೆ ತುಂಬಾ ಭಯ ಆಗುತ್ತೆ. ಯಾಕಂದ್ರೆ ಇದುವರೆಗೂ ನಮ್ಮ ಪೇಂಟರ್ನ ಇವನು ಒಂದು ರೀತಿಯಲ್ಲಿ ನೋಡಿರ್ತಾನೆ, ಒಂದು ಮುಖದಲ್ಲಿ ನೋಡಿರ್ತಾನೆ, ಅಂದ್ರೆ ಒಂದು ಮಾಲೀಕನ ರೀತಿ ನೋಡಿರ್ತಾನೆ. ಬಟ್ ಈ ರೀತಿ ಶೂಟರ್ ಹಾಗೂ ಕ್ರಿಮಿನಲ್ ಅಂತ ಅವನಿಗೆ ಭಯ ಆಗ್ಬಿಡುತ್ತೆ. ಇದನ್ನ ನೋಡಿದ ನಮ್ಮ ಲೀಗೆ ನಡುಕ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಏನಪ್ಪ ಇವನು ನೋಡೋದಕ್ಕೆ ಒಂಥರನೇ ಇದ್ದಾನೆ, ಇವನು ಮಾಡ್ತಿರೋ ಕೆಲಸನೇ ಬೇರೆ ತರ ಇದೆಯಲ್ಲ, ಎಂತ ಖತರ್ನಾಕ್ ನನ್ನ ಮಗ ಇರಬೇಕು ಅಂತ ನಮ್ಮ ಲೀಗೆ ಭಯ ಹುಟ್ಟಕ್ಕೆ ಸ್ಟಾರ್ಟ್ ಆಯ್ತು. ಈಗ ಇಂಕ್ನೆಲ್ಲ ತಗೊಂಡು ನಮ್ಮ ಗಾಡಿಗೆ ಹಾಕೊಂಡು ಈಗ ಅವ್ರಿರುವಂಥ ಲೊಕೇಶನ್ಗೆ ತಗೊಂಡು ಹೋಗ್ತಾ ಇರ್ತಾರೆ. ಬಟ್ ನಮ್ಮ ಲೀಗೆ ಮಾತ್ರ ಭಯ ಆಗ್ತಾನೆ ಇರುತ್ತೆ. ಏನಿದು, ಏನ್ ಕತೆ, ಇವನ ಹತ್ರ ಬಂದು ತಗ್ಲಾಕೊಂಡ್ಬಿಟ್ನಲ್ಲಪ್ಪ ನಾನು ಅಂತ. ಈಗ ಆ ಇಂಕ್ನ ಪ್ರಿಂಟರ್ ಮೆಷಿನ್ಗೆ ಹಾಕ್ತಾರೆ, ಸ್ಯಾಂಪಲ್ ನೋಟ್ಸ್ನ ರೆಡಿ ಮಾಡ್ತಾರೆ. ಆ ನೋಟ್ಸು ಪರ್ಫೆಕ್ಟ್ ಡಿಸೈನ್ ಆಗಿ ಬಂದಿರುತ್ತೆ, 100% ಕ್ವಾಲಿಟಿ ರೀತಿನೇ ಇರುತ್ತೆ, ಅದು ಒರಿಜಿನಲ್ ನೋಟ್ಸ್ ತರಾನೇ. ಈಗ ಎಲ್ಲರೂ ಖುಷಿ ಆಗ್ಬಿಡ್ತಾರೆ, ಅಂತೂ ಇಂತೂ ನಾವು ಫೇಕ್ ನೋಟ್ಸ್ನ ರೆಡಿ ಮಾಡಿದ್ವಿ ಅಂತ. ಬಟ್ ನಮ್ಮ ಲೀಗೆ ಟೆನ್ಷನ್ ಇರುತ್ತೆ, ಏನಪ್ಪ ಆಗ್ತಾ ಇದೆ ನನ್ನ ಇವನ ಜೊತೆ ಬಂದಮೇಲೆ, ಒಂದೊಂದು ರೀತಿ ಟ್ವಿಸ್ಟ್ ಬರ್ತಾ ಇದೆಯಲ್ಲ ಅಂತ. ಸೊ ನಮ್ಮ ಲೀ ಏನಂತಾನೆ, ಈ ಇಂಕ್ನ ಕದಿಯೋದ್ ಬದಲು ನಾವೇ ತಯಾರಿಸಿದ್ರೆ ಹೆಂಗಿರುತ್ತೆ ಅಂತ ಹೇಳ್ತಾನೆ. ಬಟ್ ನಮ್ಮ ಪೇಟರ್ ಈ ಮೂರ್ಖತನ ಬಿಟ್ಟು
ಮಾಡೋ ಕೆಲಸನ ನೋಡು ಅಂದ್ಬಿಟ್ಟು ಅವ್ರು ಇದ್ರಿಗೆ ಬೈದ್ಬಿಟ್ಟು ಹೋಗ್ತಾನೆ. ಈಗ ಮಾಡಿರುವಂಥ ನೋಟ್ಸ್ನ ಡೆಲಿವರಿ ಮಾಡಕ್ಕೆ ಹೋಗ್ತಾ ಇರ್ತಾರೆ ಅವರ ಹಳೆ ಕಸ್ಟಮರ್ಸ್ಗೆ. ಸೊ ನೀವು ನೋಡ್ಬೋದು ಕಂತು ಕಂತಾಗಿ ಡಾಲರ್ಸ್ನ ರೆಡಿ ಮಾಡಿರ್ತಾರೆ, ಅದನ್ನ ಅವರ ಓಲ್ಡ್ ಕಸ್ಟಮರ್ಸ್ ಏನಿರ್ತಾರೆ ಅವ್ರಿಗೆ ಕೊಡೋದಕ್ಕೆ ಹೋಗ್ತಾರೆ. ಈಗ ನಮ್ಮ ಪೇಂಟರ್ ಮೇಲೆ ಹಾಗೂ ಅವ್ರು ಮಾಡ್ತಿರೋಂಥ ಕೆಲಸಗಳ ಮೇಲೆ ನಮ್ಮ ಗೌರ್ಮೆಂಟ್ಗೆ ಒಂದು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಒಬ್ಬ ಹೊಸ ಆಫೀಸರ್ನ ಕಳಿಸಿರ್ತಾರೆ, ಅವನ ಹೆಸರೇ ವಿಂಗ್. ಈಗ ನಮ್ಮ ಪೇಂಟರ್ಸ್ ತಂಡ ನೋಟ್ನ ಡೀಲ್ ಮಾಡಾದ್ಮೇಲೆ ಖುಷಿಯಿಂದ ಒಂದು ಯಾಟ್ನಲ್ಲಿ ಪಾರ್ಟಿ ಮಾಡ್ತಾ ಇರ್ತಾರೆ. ಇದನ್ನು ನಮ್ಮಯಾಂಗ್ ದೂರದಿಂದ ಗಮನಿಸ್ತಿರ್ತಾನೆ. ಅವನಿಗೆ ಗೊತ್ತಾಗುತ್ತೆ ಇವರೆಲ್ಲ ನಾರ್ಮಲ್ ತಂಡದವರು, ಅವ್ರ ಜೊತೆ ಇರೋವಂಥ ಮೇನ್ ಟು ಲೀಡರ್ಸ್ ಅಂದರೆ ಲೀ ಮತ್ತು ಪೇಂಟರ್ ಇಬ್ಬರು ಇಲ್ಲಿಲ್ಲ ಅಂತ ಗೊತ್ತಾಗುತ್ತೆ. ಸೊ ಅದನ್ನ ಬಿಟ್ಬಿಟ್ಟು ಆಚೆ ಬರ್ತಾನೆ. ಈಗ ನಮ್ಮ ಲೀ ಮತ್ತು ಪೇಂಟರ್ ಇಬ್ಬರು ಇನ್ನೊಂದೇನೋ ಸಾಹಸಕ್ಕೆ ಕೈ ಹಾಕ್ತಾ ಇರ್ತಾರೆ.